ವೆಲ್ಕಮ್ ಟು ಮೈ ಚಾನಲ್ ಅವಕ್ಕನ್ ಟ್ಯಾಲೆಸ್ ವಿತ್ ನಿಖಿತಾ. ಇವತ್ತು ಶಿವರಾತ್ರಿಯಿಂದ ನಿಮ್ಮ ಜೀವನದಾಗ ಏನಾದ್ರು ಚೇಂಜಸ್ ಆಗ್ತಾವ ಏನು ನೋಡೋಣ ಅಂತ. ಇವತ್ತಿನ ದಿನ ಹೆಂಗೈತೆ ನೋಡೋಣ. ದಿಸ್ ಇಸ್ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗತ್ತೆ ಅದನ್ನ ಅಷ್ಟೇ ತೊಗೊಳ್ರಿ. ಓಕೆ, ಉಳಿದಿದ್ದು ನಿಮಗೆಲ್ಲ ಅನ್ಕೊಂಬಿಡ್ರಿ. ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ಪರ್ಸನಲ್ ಎನರ್ಜಿ. ಸೊ ನಿಮ್ಮ ಒಳ ಮನಸ್ಸು ಮಾತು ಕೇಳ್ತದಿರಿ. ನಿಮಗೇನು ಅನ್ನಿಸ್ತಲ್ಲ ಅದು ನಿಮ್ಮ ಇಂಟ್ಯೂಷನ್ಸ್ನ ಕೇಳ್ತದೆ. ಇಷ್ಟು ದಿನ ಬರೀ ಬೇರೆಯವ್ರ ಮಾತು ಕೇಳ್ತಿದ್ರಿ, ಬೇರೆಯವ್ರು ಹೇಳ್ದಂಗೆ ಹೌದಾ ಅದೇ ಕರೆಕ್ಟನ್ನು ಅನ್ಕೊತಿದ್ರಿ. ಇಲ್ಲ, ನಿಮ್ಮದು ಮಾತನ್ನ ನೀವು ಕೇಳೋಕೆ ಸ್ಟಾರ್ಟ್ ಮಾಡ್ತೀರಿ. ನೋಡಿರಿ, ನಿಮ್ಮದು ಜೀವನ ನಿಮ್ಗೆ ಏನು ಬೇಕಲ್ಲ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡ್ಕೊತಿದ್ರಿ. ನಿಮ್ಮ ಜೀವನಕ್ಕೆ ಏನು ಬೇಕಲ್ಲ ನೀವು ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಬಂದು ಕ್ರಿಯೇಟ್ ಮಾಡ್ಕೊಡೋದಿಲ್ಲ. ಕಮಿಟ್ಮೆಂಟ್ಸ್ ಯಾರು ದೂರ ಆಗಿದೆ ಅಂದರೆ ಕಮಿಟ್ಸ್ಮೆಂಟ್ ಬರೋ ಚಾನ್ಸಸ್ ಅದಾವೆ, ಅಥವಾ ದೂರ ಹೋದವ್ರು ಹತ್ತಿರ ಬರೋ ಚಾನ್ಸಸ್ ಅದಾವೆ. ಅಥವಾ ನೀವೇ ದೂರ ಹೋಗಿದ್ರಿ ಅಂದರೆ ನಾವು ಯಾಕೆ ಹೋದ್ವಿ, ಏನು ಮಾಡಿದ್ವಿ, ನಾನು ಹೋಗ್ಲ ಅವ್ರ ಹತ್ರ ಅಂತ ವಿಚಾರ ಮಾಡ್ತಿದ್ದೀನಿ. ನಿಮ್ಗೆ ಯಾವುದಾದ್ರೂ ಗೈಡೆನ್ಸ್ ಬರ್ತಿರ್ಬೋದು. ನಿಮ್ಮದು ಏನು ಪರಿಸ್ಥಿತಿಗಳದಾವಲ್ಲ, ಈಗ ನಿಮ್ಮ ಜೀವನದಾಗ ಏನು ನಡೀತಿದಾವಲ್ಲ ಅದಕ್ಕೆ ನಿಮ್ಮದು ಗೈಡೆನ್ಸ್, ಯಾರಾದ್ರೂ ನಿಮ್ಮದು ಗೈಡೆನ್ಸ್ ಸಿಗ್ತೈತಿ. ಓಕೆ, ನಿಮ್ಮ ಜೀವನದೊಳಗೆ ಯಾರಾದರೂ ನಿಮ್ದೇನಂತಾರೆ ನಿಮ್ಮ ಜೀವನದ ಜೊತೆಗೆ ಆಟ ಆಡ್ತಿರ್ತಾರಲ್ಲ, ಮ್ಯಾನಿಪ್ಯುಲೇಷನ್ ಮಾಡಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಿಮ್ಮನ್ನು ಉಪಯೋಗಿಸ್ಕೊತಿರ್ತಾರೆ ಅವರು. ಈಗ ನಿಮಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತತಿದೆ ಏನು ಹಕ್ಕಿಕತ್ತೈತಿದೆ ಅವ್ರಿಗೆ ಅಂತಂದು. ಪಾಲಿಟಿಕ್ಸ್ ಭಾಳ ನಡೆದೈತೆ ನಿಮ್ಮ ಜೀವನದಾಗ. ಓಕೆ, ಅದರಿಂದ ನಿಮ್ಮ ಜೀವನದಾಗ ಭಾಳ ಬರ್ಡನ್ ಆಗೈತಿ. ನಾವು ಯು ವಾಂಟ್ ಟು ಬಿಕಮ್ ಅ ಮಾಸ್ಟರ್ ಆಫ್ ಲೈಫ್. ನಿಮ್ಮ ಜೀವನದ ಮಾಸ್ಟರ್ ನೀವೇ ಆಗಬೇಕು ಅಂತಂದು ಈಗ ನಿಮ್ಮ ಜೀವನ ನಿಮ್ಮ ಕೈಗೆ ತೊಗೊತಿದ್ದೀರಿ. ಇಲ್ಲೊಂದು ಕಾಡ್ಬಿಟ್ಟೆ, ಒಂದು ನಿಮಿಷ. ನಿಮ್ಮ ಜೀವನ ಯಾರೋ ಕಂಟ್ರೋಲ್ ಮಾಡ್ತಿದ್ರಂದ್ರೆ ಅದು ನಿಮಗೆ ಕಂಟ್ರೋಲ್ ಬೇಡ. ನಿಮ್ಮ ಜೀವನ ನಿಮ್ಮ ಕೈಯೊಳಗೆ ಕಂಟ್ರೋಲ್ ಇಟ್ಕೋಬೇಕು. ಯಾರೋ ಒಂದು ವ್ಯಕ್ತಿ ನಿಮ್ಮ ಜೀವನ ಕಂಟ್ರೋಲ್ ಮಾಡ್ತಿದ್ರು, ಅವ್ರು ಹೇಳ್ದಂಗೆ ನೀವು ಭಾಳ ಕೇಳ್ತಿದ್ರಿ ಅನ್ನಿಸುತ್ತೆ. ಈಗ ಇನ್ನರ್ ವಾಯ್ಸಿಗೆ ಬಂದ್ರೆ ಸ್ವಲ್ಪ ತಾಯಿ ಆರೋಗ್ಯನ ಸ್ವಲ್ಪ ನೋಡ್ಕೊಳ್ರಿ. ಇದು 2 ನಂಬರ್ ಈಸ್ ಇಂಪಾರ್ಟೆಂಟ್. ಇಲ್ಲೊಂದು 2 ನಂಬರ್ ಬಂತು. ಸ್ವಲ್ಪ ತಾಯಿ ಆರೋಗ್ಯ ನೋಡ್ಕೊಳ್ರಿ. ತಾಯಿ ಸ್ಥಾನದಾಗ ಹೆಣ್ಮಕ್ಳು ಇರ್ತಾರೆ ನಿಮ್ಮ ಮನೆಯೊಳಗೆ. ಯಾರು ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಅಕ್ಕ ತಂಗಿರು ಇರ್ಬೋದು, ಮಕ್ಳು ಇರ್ಬೋದು. ಅವ್ರ ಆರೋಗ್ಯ ಅಥವಾ ಅವ್ರ ಎಮೋಷನ್ಸ್ನ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಷ್ಟೇ. ಇದ್ರಾಗ ಅವ್ರದ್ದು ಸ್ವಲ್ಪ ಅವರು ಡಲ್ ಆಗೋ ಚಾನ್ಸಸ್ ಇರ್ತಾವೆ. ಗುಡ್. ನಿಮ್ಮ ಜೀವನನ ನಿಮ್ಮ ಕೈ ಒಳಗೆ ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ಎಮೋಷನ್ಸ್ ಎಲ್ಲ ಇವು ಲೋ ಆಗಿದೆ ಅಂದರೆ ಈಗ ಮತ್ತೆ ಹೈಯರ್ ವೈಬ್ರೇಷನಿಗೆ ಬರ್ತಿದ್ದೀರಿ ನೀವು. ಎಲ್ಲನೂ ಕನ್ನಡ ಒಳಗೆ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಗೂಗಲ್ ಮಾಡ್ಕೊಂಬಿಡ್ರಿ. ನನಗೆ ಯಾಕಂದ್ರೆ ಕನ್ನಡ ಒಳಗೆ ಹೇಳೋಕ್ಕೊಂದು ನಾನು ಹೇಳೋ ಫ್ಲೋ ಹೋಗ್ಬಿಡ್ತದೆ. ನಾನು ಏನು ಹೇಳ್ಬೇಕು ಮರ್ತ್ಬಿಡ್ತೇನೆ. ನಾನು ವರ್ಡ್ಸ್ ಹುಡ್ಕೊಂಡ್ರೊಳಗೆ ಹೋಗ್ಬಿಡ್ತದೆ. ಇಂಪಾರ್ಟೆಂಟ್ ಮೆಸೇಜ್ ಏನು ಕೊಡ್ಬೇಕಲ್ಲ ಅದು ಮರ್ತು ಹೋಗ್ಬಿಡ್ತೈತೆ. ಸೊ ಇನ್ನರ್ ವಾಯ್ಸ್ ಆಗಿ ಬಂತಂದ್ರೆ ನೋಡೋಣ. ನಾನು ಸಾಧ್ಯದಷ್ಟು ನಿಮಗೆ ಅರ್ಥ ಆಗೋಷ್ಟು ಹೇಳಿಬಿಟ್ಟಿರ್ತೇನೆ ಕನ್ನಡ ಒಳಗೆ. ನಿಮ್ಗೆ ಮುಂದೆ ಹೋಗೋಕೆ ಭಾಳ ಹೆದರ್ತಿದ್ರಿ. ನಿಮಗೆ ಹೆದರ್ತಿದ್ರಿ. ನಿಮ್ಮ ಮುಂದಿನ ಜೀವನದಾಗ ಹೆಜ್ಜಿಟ್ರೆ ನನಗೆ ಏನಾಗ್ತೈತಿ ಅದರಿಂದ ಹೊರಗೆ ಬರ್ತಿದ್ದೀರಿ. ನಿಮ್ಮ ಜೀವನ ನೀರಾಗಿತ್ತು ಅಂತ ಇಟ್ಕೊಳ್ರಿ. ನಂದು ಏನು ಇಷ್ಟ ಆಗ್ಬಿಡ್ತಲ್ಪ ನನ್ನ ಜೀವನ, ಮುಂದೆ ಹೊರಿವಲ್ದು, ಹಿಂದೆ ಹೋಗವಲ್ದು, 6ಕ್ಕೆ ಇರುವಲ್ದು, 3ಕ್ಕೆ ಇಳಿವಲ್ದು ಅಂತೀವಲ್ಲ ನಾವು. ಹಂಗೇನಾಗಿತ್ತಂದ್ರೆ ಈಗ ನಿಮ್ಗೆ ಅದನ್ನು ಹೊರಗೆ ಹೋಗ್ಬೇಕಂತ ಆ ಜೀವನ ನಿಮ್ಮ ಕೈ ಒಳಗೆ ತೊಗೊಂಡು ಇಲ್ಲಿ ಬಂದ್ವಲ್ಲ ಇಲ್ಲಿ. ನಿಮ್ಮ ಜೀವನ ನಿಮ್ದು ಕೈ ಒಳಗೆ ತೊಗೊಂಡು ನೀವು ಮುಂದುವರಿಬೇಕು ಜೀವನದೊಳಗೆ ಅಂತ ವಿಚಾರ ಮಾಡಿ. ಇವತ್ತು ನಿಮ್ದು ಒಂದು ಸ್ಟೆಪ್ ತೊಗೊಳಕ್ಕೆ ನಿಮ್ಮ ತಲೆ ಒಳಗೆ ಸ್ಟಾರ್ಟ್ ಆಗ್ತಾವೆ. ನಿಮ್ಮದು ಒಂದು ಕೆಟ್ಟ ಗಳಿಗೆಗಳು ಅಥವಾ ನಿಮ್ಮ ಸುತ್ತಮುತ್ತ ಇದ್ದಿದ್ದು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಅದು ಹೊರಗೆ ಬರೋಕ್ಕೆ ವಿಚಾರ ಮಾಡ್ತೀರಿ. ಅಥವಾ ನಿಮಗೆ ನೀವು ಸುಮ್ಮನೆ ನಾ ಖುಷಿ ಅದೇನಿ ಒಳಗೆ ದುಃಖ ಎದೆ ತುಂಬ ನಿಮ್ಗೆ ಅಂದರೆ ಹಾರ್ಟ್ ಒಳಗೆ ಫುಲ್ ದುಃಖ ಇತ್ತಂದ್ರೆ ಮೇಲೆ ನಕ್ಕೊಂತಿರ್ತೀರಿ. ನೋಡೋರ ಕಣ್ಣಿಗೆ ನೀವು ನಕ್ಕೊಂತನ ಅದಿರಿ, ಭಾಳ ಅದ್ರ ಒಳಗೆ ನೀವು ಏನದಿರಿ ಅಂತ ನಿಮ್ಗೆ ನಿಜವಾಗ್ಲೂ ನಿಮ್ಮ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಗೊತ್ತಿರುತ್ತೆ. ಅದು ಫೇಕ್ ಹ್ಯಾಪಿನೆಸ್. ಅದರಿಂದ ನೀವು ಹೊರಗೆ ಬರ್ಬೇಕಂತ ನೀವು ವಿಚಾರ ಮಾಡ್ತೀರಿ. ಅದರಿಂದ ಹೊರಗೆ ಬರೋಕ್ಕೆ ನಾನು ಸ್ಟೆಪ್ ತೊಗೊಳ್ಳೇಬೇಕಂತಂದು ವಿಚಾರ ಮಾಡ್ತೀರಿ. ಓಕೆ, ನಿಮಗೆ ನೀವೇ ಲೋ ಅಂದರೆ ನಿಮಗೆ ನೀವೇ ನಾ ಬೇರೆಯವ್ರಕಿನ್ನ ನಾ ಕಮ್ಮಿ ಅದೇನಿ ಅಂತ ನೀವೇನಾರು ಅನ್ಕೊತಿದ್ರಿ ಅಂದ್ರೆ ಅದರಿಂದ ಹೊರಗೆ ಬರೋಕ್ಕೆ ವಿಚಾರ ಮಾಡ್ತೀರಿ. ಇದೊಂಥರ ಹೈ ಪ್ರಿಸ್ಟಸ್ ಕಾರ್ಡ್ ಇದೆ.
ವಂಡರ್ಫುಲ್ ಕಾರ್ಡ್. ಹೌದಾ? ನಿಮ್ಮ ನೋಡ್ರಿ, ಏನಾದ್ರು ನಿಮ್ಮ ಜೀವನದೊಳಗೆ ಫೈನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ವಂದ್ರೆ ಅದನ್ನು ಹೊರಗೆ ಬರ್ತೀರಿ, ಹೊಸ ಐಡಿಯಾ ಸ್ಟಾರ್ಟ್ ಮಾಡ್ತೀರಿ, ಹೊಸ ಅಪಾರ್ಚುನಿಟೀಸ್ ಬರ್ತಾವೆ, ಅದಕ್ಕೆ ಕಡೆ ನೀವು ಲಕ್ಷ್ಯ ಕೊಡ್ತೀರಿ. ಈಗ ನೀವು ಜಾಬ್ ಅಪಾರ್ಚುನಿಟಿ ನೀವು ಬಿಸ್ನೆಸ್ ಬರ್ಬೋದು, ನೀವು ನಿಮ್ಗೆ ಯಾರಾದ್ರೂ ಹೊಸಾದ ನಿಮ್ಗೆ ಯಾರಾದರೂ ನಿಮ್ಗೆ ಏನಂತೀರಿ ಫ್ರೆಂಡ್ಸ್ ಸಿಗ್ಬೋದು, ಕಮಿಟ್ಮೆಂಟ್ ಸಿಗ್ಬೋದು. ಸೊ ದಿಸ್ ಈಸ್ ಅ ಬಿಗ್ನಿಂಗ್. ಅಂದರೆ ಎಷ್ಟು ಖುಷಿ ಖುಷಿ ಬಿಗ್ನಿಂಗ್ ಇದೆ ನೋಡ್ರಿ, ಎಷ್ಟು ಹಸಿರು ಹಸಿರು ಐತೆ. ಹೌದಾ? ನಿಮಗೆ ದೇವ್ರು ಕೊಡ್ತದ ನಿಮಗಿಲ್ಲಿ. ದಿಸ್ ಇಸ್ ಅ ಪೆಂಟಕಲ್ ಕಾರ್ಡ್. ನೀವೇನು ಇದರಿಂದ ಹೊರಗೆ ಬಂದು ನೀವು ಹೊಸ ಬಿಗ್ನಿಂಗ್ ಮಾಡ್ತಿದ್ದೀರಿ. ಯಾರ್ಯಾರು ಮಾಡ್ತೀರಿ ಅಂತ ಹೇಳ್ತೀನಿ ನೋಡ್ರಿ. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಇದು ಅರ್ಥ ಸೈನ್ ಯಾವುದಲ್ಲ ಅವರಿಗೆ ನಿಮ್ಗೆ ಹೊಸ ಬಿಗ್ನಿಂಗ್ ಆಗ್ತದವು. ಹೊಸ ಬಿಗ್ನಿಂಗಿಗೆ ಯಾರಿಗಾದ ಅರ್ಥ ಸೈನ್ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವ್ರಿಗೆ ಆಗ್ತದವು. ನೀವು ಇದರಿಂದ ಹೊರಗೇನು ಬರ್ತಿದ್ದೀರಲ್ಲ, ನೀವು ನಿಮ್ದು ಹಳೇದೆಲ್ಲ ಬಿಟ್ಕೊಂಡು ಹೊಸ ಜೀವನಕ್ಕೆ ಸ್ಟಾರ್ಟ್ ಮಾಡ್ಬೇಕನ್ನೋರು ಈ ರಾಶಿಯರು. ಯಾರ್ಯಾರು? ಕರ್ಕ ರಾಶಿಯರು, ವೃಶ್ಚಿಕ ರಾಶಿಯರು ಮತ್ತು ಮೀನ ರಾಶಿಯರು. ನಿಮ್ದು ಚೆನ್ನಾಗಿ ನೋಡ್ರಿ. ಅಂದ್ರೆ ನನ್ನ ವ್ಯೂವರ್ಸ್ ಅಡ್ಡಿ ಇಲ್ಲ. ಸ್ವಲ್ಪ ಹೊರಗೆ ಬರ್ತಿದ್ದೀರ, ನಿಮ್ದಿಂದ ಕಂಫರ್ಟ್ ಝೋನ್ನ ಬಿಟ್ಟು ಹೊಸ ಜೀವನ ಮಾಡ್ಬೇಕಂತ ಬರ್ತಾ ಇದ್ದೀರಿ. ಗುಡ್. ನೋಡೋಣ ಮುಂದಿನ ಹುಣ್ಣಿಮೆ ಅನ್ನೋದ್ರಾಗ ಯಾರ್ಯಾರು ಏನೇನು ಚೇಂಜ್ ಆಗೈತೆ ಅಂತಂದು ಕಮೆಂಟ್ ಮಾಡಿರಿ, ಏನು ಚೇಂಜ್ ಆಗ್ಯಾವ ನಿಮ್ಮ ಜೀವನದಾಗ ಅಂತಂದು. ಓಕೆ, ನಿಮ್ಮ ಪರ್ಸನಿಂದ ಯಾರು ಇಂಟೆನ್ಸಿಟಿ ಅಂದ್ರೆ ಅವ್ರಿಗೇನೋ ಆ್ಯಕ್ಷನ್ ತೊಗೊಳಕ್ಕೆ ಹೊಂಟ್ರೆ ಭಾಳ ಫಾಸ್ಟ್ ಮೂವ್ ಆಗ್ತದಾರ ಜೀವನದಾಗ. ಯಾವುದೋ ಒಂದು ವಿಷಯಕ್ಕೆ ಅವರು ಭಾಳ ಫಾಸ್ಟಾಗಿ ಏನಂತಾರೆ ಆ್ಯಕ್ಷನ್ ತೊಗೋಬೇಕಂತ ಹೊಂಟಾರ. ಅದು ತೊಗೋಬೇಕೋ ಬೇಡೋ ನೋಡೋಣ. ಭಾಳ ಫಾಸ್ಟ್ ಹೊಂಟ್ಬಿಟ್ರೆ ಜೀವನೊಳಗೆ. ಅಪಾರ್ಚುನಿಟೀಸ್ ಬಂದವು. ಟ್ರಾವೆಲಿಂಗ್ ಕಾರ್ಡ್ ಬಂದೈತಿ. ಸೊ ದೇ ಆರ್ ಫಾಸ್ಟಲ್ಲಿ ಟ್ರಾವೆಲಿಂಗ್ ಅವರಿಗೆ 2 ಚಾಯ್ಸಸ್ ಅದಾವೆ. ಅವ್ರ ಜೀವನದಾಗ 2 ಚಾಯ್ಸ್ ಅದಾವೆ. ಎರಡರಾಗ ಒಂದು ಕಡೆ ಎಲ್ಲಿ ಚಾಯ್ಸ್ ಮಾಡಲಿ ಅಂತಲೂ ವಿಚಾರ ಮಾಡ್ತಿದ್ದಾರೆ ಅವರು. ಡಿಸಿಷನ್ ತೊಗೋಬೇಕು, ಪ್ಲಾನಿಂಗ್ ಮಾಡ್ಕೋಬೇಕು. ಅಥವಾ ಸಡನ್ನಾಗಿ ಮೂಮೆಂಟ್ ಕಾರ್ಡ್ ಅದ. ಕಾರ್ಮಿಕ್ ಕನೆಕ್ಷನ್ ಬಿಟ್ಟು ಎಲ್ಲ ಹೊರಗೆ ಬರ್ತದಾರೆ. ಸೆಲ್ಫ್ ಡೌಟ್ ಇದ್ವು ಅವ್ರ ಮ್ಯಾಗ, ಅವ್ರಿಗೆ ನಂಬಿಕೆ ಇದ್ದಿದ್ದಿಲ್ಲ, ಅದರಿಂದ ಹೊರಗೆ ಬರ್ತದಾರ. ಅಂದ್ರೆ ಸಡನ್ನಾಗಿ ಬರ್ತಾರೆ ಅವ್ರಿಗೆ. ಸಡನ್ನಾಗಿ ಏನೋ ಒಂದು ರಿಯಲೈಸ್ ಆಕತ್ತವ್ರ ಜೀವನದಾಗ. ನಾ ಇಷ್ಟು ದಿನ ಹಿಂಗೆ ವಿಚಾರ ಮಾಡ್ತಿದ್ದಿಲ್ಲ, ನಾ ತಪ್ಪು ಮಾಡ್ತಿದ್ದೆ. ಬುದ್ಧಿಗೆ ಹೆಂಗೆ ಒಂದು ಏನಂತ ಜ್ಞಾನೋದಯ ಆತಲ್ಲ, ಹಂಗೆ ಕೆಲವೊಂದು ವಿಷಯದಾಗ ಅವರಿಗೆ ಹಂಗೆ ಟಕ್ಕಂತ ಒಂದು ಏನೋ ಜ್ಞಾನೋದಯ ಆಗ್ತದೆ. ನಾನು ಇಷ್ಟು ದಿನ ಮಾಡ್ತಿದ್ದೆ ಸೆಲ್ಫ್ ಅವೇರ್ನೆಸ್. ನಾನು ಇಷ್ಟು ದಿನ ಇದನ್ನು ಹಿಂಗೆ ವಿಚಾರ ಮಾಡ್ತಿದ್ದೆ, ಹಿಂಗಿತ್ತದ, ನಾನು ಎಷ್ಟು ತಪ್ಪು ಕಲ್ಪನೆ ಮಾಡಿಕೊಂಡೆ ಅನ್ನೋದು ಹಿಂಗೆ ಒಂದು ಪಟ್ ಅಂತ ಬರ್ತದೆ. ಏನು ಹೇಳ್ತೀರಿ, ಕಾರ್ಮಿಕ್ ಲೆಸನ್ಸ್ ಕಲಿತಾರವ್ರು. ಇದಕ್ಕೆ ಕಾರ್ಮಿಕ್ ಲೆಸನ್ಸ್ ಅಂದಿದ್ದು ನಾನು. ಕಾರ್ಮಿಕ್ ಲೆಸನ್ ಜೀವನದ ಪಾಠಗಳೇನಿರ್ತಾವಲ್ಲ, ನಾವು ಒಂದು ಭಾಳ ಹಿಡ್ಕೊಂಡು ಕುಂತ್ಬಿಟ್ಟಿರ್ತೀವಿ, ಅದ್ರ ಜೀವನದ ಪಾಠ ಕಲಿತಾರವ್ರು. ಓಕೆ, ಸೊ ಏಂಜಲ್ಸ್ ನಿಮ್ಗೆ ಅಂದರೆ ಇಬ್ಬರು ನೋಡ್ರಿ ಚೇಂಜ್ ಆಗ್ತದ್ರಿ. ನಿಜವಾಗ್ಲೂ ಜೀವನ ಅಂದರೆ ನಿಮ್ಗೆ ಅರ್ಥ ಆಗಿ ಒಂದು ಹೊಸ ಕಡೆ ಹೊಂಟಿರಿ. ಯು ಆ್ಯಂಡ್ ಯುವರ್ ಪರ್ಸನ್, ನೀವು ಯಾರ ಬಗ್ಗೆ ನೋಡ್ತಿರಲ್ಲ ಅವ್ರದ್ದು ರಾಶಿ ಹೇಳಬೇಕಂದ್ರೆ ಅವರಿಗಲ್ಲೇ ಮೇಷ, ಸಿಂಹ ಮತ್ತು ಧನುಷ್ ರಾಶಿ ಇದೆ. ಏಂಜಲ್ ಗೈಡೆನ್ಸ್ ಏನಂತ ನೋಡೋಣ. ನಿಮಗೆ ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ನಿಮ್ಮ ಜೀವನದೊಳಗೆ ಏನು ಚೇಂಜಸ್ ಆಗ್ತದವಲ್ಲ, ಜೀವನ ಒಂದು ಸರ್ಕಲ್ ಅಲ್ಲ, ಅದು ಮ್ಯಾಲೆ ಹೋಗಿದ್ದು ಕೆಳಗೆ ಬರಲೇಬೇಕು. ಅದನ್ನು ನಿಮ್ಮದು ಬಾಡಿ ಒಳಗೆ ಏನು ಚೇಂಜಸ್ ಆಗಿ, ನಿಮ್ಮ ಸುತ್ತಮುತ್ತ ಒಳಗೆ ಏನು ಚೇಂಜ್ ಆಗಿ, ನಿಮ್ಮ ಏನು ಎಮೋಷ್ನಲಿ ನೀವೇನು ಚೇಂಜ್ ಆಗಿ, ನಿಮ್ಮ ಭಾವನೆಗಳೇನೇನು ಚೇಂಜ್ ಆಗ್ತಿದ್ರೆ ನಮ್ಮ ಬಾಡಿ ಒಳಗೂ ಕೆಲವೊಂದು ಚೇಂಜ್ ಆಗ್ತಾವೆ ವಯಸ್ಸಿಗೆ ತಕ್ಕಂಗೆ. ಅದನ್ನೆಲ್ಲ ನೀವು ಹಾನರ್ ಮಾಡಿರಿ ಅಂದ್ರೆ ಅದಕ್ಕೆ ಬೆಲೆ ಕೊಡ್ರಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ರಿ, ಒಪ್ಕೊಡ್ರಿ. ಅದನ್ನ ನಾನು ಚೇಂಜ್ ಇಲ್ಲ, ಹಂಗಿರಂಗಿಲ್ಲ. ಅದು ಜೀವನ ಅಂದಮೇಲೆ ಹಿಂಗೆ ಚಕ್ರ ಚೇಂಜ್ ಆಗ್ತದೆ. ಅದನ್ನು ಅದ್ರ ತಕ್ಕಂಗೆ ನೀವು ಚೇಂಜಸ್ ಮಾಡ್ಕೊಳ್ರಿ ಅಂತ ಅಪ್ಡೇಟ್ ಆಗ್ರಿ. ನಿಮ್ಮ ಪರ್ಸನ್ಗೆ ನೋಡಿರಿ ಪ್ರಾಸ್ಪರಿಟಿ. ದ ಯೂನಿವರ್ಸ್ ಈಸ್ ಪೋರಿಂಗ್ ಇಟ್ಸ್ ಅಬಂಡೆನ್ಸ್ ಔಟ್ ಟು ಯು, ಬಿ ಓಪನ್ ಟು ರಿಸೀವ್. ಅವ್ರಿಗೆ ದೇವ್ರು ಅವ್ರಿಗೆ ಏನು ಕೇಳಿದ್ದೆಲ್ಲ ಕೊಡೋಕೆ ರೆಡಿ ಆಗ್ಯಾನ. ಅವರು ಓಪನ್ ಇರಬೇಕು ಅಷ್ಟೇ, ಅದನ್ನು ರಿಸೀವ್ ಮಾಡೋಂಥದ್ದು ಅವ್ರದ್ದೊಂದು ಮೆಂಟಾಲಿಟಿ ಇರ್ಬೇಕು. ಅದಕ್ಕೆ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ಕುಂತಿರ್ತೀರಿ ಅಂತ ಇಟ್ಕೋರು ಒಂದು ಕಡೆ, ಒಬ್ರು ಬಂದು ನಿಮಗೊಂದು ಜೋಕ್ ಹೇಳಿ ನಗಿಸ್ತಾರೆ. ಅವ್ರು ಹೇಳಿದ ಜೋಕನ್ನು ಕೇಳಿ ಅದನ್ನು ನಗಬೇಕನ್ನೋ ಮನಸ್ಥಿತಿ ನಿಮಗಿರ್ಬೇಕು.
ನಿಮ್ದು ಏನೋ ವಿಚಾರ ಮಾಡ್ಕೊಂಡು ನೀವು ಫುಲ್ ಅಳ ಮೂಡೊಳಗೆ, ಬೇಜಾರು ಮೂಡೊಳಗೆ, ದುಃಖದ ಮೂಡೊಳಗಿದ್ರಿ ಅಂದರೆ ಯಾರೋ ಒಂದು ಜೋಕ್ ನಿಜವಾಗ್ಲೂ ನಗ ಅಂತ ಜೋಕ್ ಇರ್ತದೆ ಅಂತ ಇಟ್ಕೊಳ್ಳೋಣ. ಆ ಜೋಕ್ ಹೇಳಿ ನೀವು ನಗ ಪರಿಸ್ಥಿತಿ ಒಳಗೆ ಇರ್ತೀರ, ನಾವು ಬೈದು ಕಳಿಸ್ತೇವೆ ಅವರಿಗೆ. ಹೌದಾ? ಇದು ಬೆಸ್ಟ್ ಎಕ್ಸಾಂಪಲ್. ಹಂಗೆ ದೇವ್ರು ನಿಮ್ಗೆ ಕೊಡಕ್ಕೆ ಬಂದಾನ, ನೀವು ಅದನ್ನು ತೊಗೊಳೋದು ರಿಸೀವಿಂಗ್ ಮೋಡಿಗೆ ಇರ್ರಿ, ಬರ್ತಾ ಇದ್ದೀರಿ. ಓಕೆ, ನಿಮ್ದೆಲ್ಲ ಅದೇ ಕಾರ್ಮಿಕ್ ಲೆಸನ್ಸ್ ಎಲ್ಲ ಕರೆದು ಬರ್ತಾಯಿದ್ದೀರಿ. ಸೊ ನಿಮ್ಮ ಜೀವನಕ್ಕೆ ಭಾಳ ಅಂದ್ರೆ ಭಾಳ ಪ್ರಾಸ್ಪರಿಟಿ ಬರ್ತಾಯಿದೆ. ಅದಕ್ಕೆ ರೆಡಿ ಇರಿ ಅಂತ ಹೇಳ್ತೀನಿ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಸಾಯಂಕಾಲ ಲೈವ್ ಬರ್ತಾಯಿದ್ದೀನಿ, ಈ ವಿಡಿಯೋ ಹಾಕ್ತೀನಿಲ್ಲ ಗೊತ್ತಿಲ್ಲ. ಓಕೆ, ಲೆಟ್ ಅಸ್ ಮೀಟ್ ಇನ್ ದ ಈವ್ನಿಂಗ್. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.